ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತಾ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೇ. ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸರಾಜವಿಧುಂ ಭಜೆ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಉಷಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತಶ್ರೀಪತಯೇ ಸುಧೀಂದ್ರಯತಯೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮಃ ಕಾರುಣ್ಯಸಿಂಧವೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿರತಕ್ಕಂತಹ ಮಧ್ವವಿಜಯ ಹಾಗೂ ಅದರ ಸಂಗ್ರಹ ರೂಪವಾಗಿರತಕ್ಕಂತಹ ಅಣುಮಧ್ವವಿಜಯ ಅಥವಾ ಪ್ರಮೇಯ ನವಮಾಲಿಕ, ಇವುಗಳಲ್ಲಿ ತ್ರೈಲೋಕ್ಯ ಗುರುಗಳಾಗಿರತಕ್ಕಂತಹ ಮಧ್ವಾಚಾರ್ಯರ ಪಾವನವಾದ ಚರಿತ್ರೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮಧ್ವವಿಜಯದಲ್ಲಿ ದೀರ್ಘವಾಗಿ ಹೇಳ್ತಕ್ಕಂತಹ ಆಚಾರ್ಯರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಸರ್ಗಧರ ಛಂದಸ್ಸಿನಲ್ಲಿ ಈ ಪ್ರಮೇಯ ನವಮಾಲಿಕಾದಲ್ಲಿ ನಿರೂಪಣೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಶ್ರೀಮದಾಚಾರ್ಯರು ಸಂಚಾರ ಮಾಡ್ತಾ ರಾಮೇಶ್ವರದಿಂದ ಉಡುಪಿಗೆ ಬರತಕ್ಕಂತಹ ಕಾಲದಲ್ಲಿ ಮಾರ್ಗ ಮಧ್ಯದಲ್ಲಿ ಕೆಲವು ವಾದಿಗಳ ಖಂಡನೆ, ಅವರನ್ನು ಪರೀಕ್ಷೆ ಮಾಡಿ ಬಂದಂತಹ ಪಂಡಿತರಿಗೆ ಅವರು ವಿಷ್ಣು ಸಹಸ್ರನಾಮದ ಅರ್ಥವನ್ನು ನಿರೂಪಣೆ ಮಾಡ್ತಾರೆ. ಅಲ್ಲಿಂದ ಉಡುಪಿಗೆ ಬಂದು ಮುಂದೆ ಬದರಿ ಯಾತ್ರೆಗೆ ಹೋಗ್ತಕ್ಕಂತಹ ವಿಚಾರವನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡ್ತಾ ಇದ್ದೀವಿ. ಮಧ್ವಾಚಾರ್ಯರು ರಾಮೇಶ್ವರ ಯಾತ್ರೆಯನ್ನು ಪೂರೈಸಿ ಅನೇಕ ಶ್ರೇಷ್ಠ ಗ್ರಾಮಗಳನ್ನು ನೋಡಿಕೊಂಡು ಉಡುಪಿಗೆ ಹಿಂತಿರುಗಿ ಬರಬೇಕಾದರೆ ಒಂದು ದೇವಾಲಯಕ್ಕೆ ಬರ್ತಾರೆ. ಪಯಸ್ವಿನಿ ತೀರದಲ್ಲಿರ್ತಕ್ಕಂತಹ ಒಂದು ದೇವಾಲಯ, ಅಲ್ಲಿ ವಾಸ್ತವ್ಯ ಮಾಡ್ತಾರೆ. ಅಲ್ಲಿ ಅನೇಕ ಬ್ರಾಹ್ಮಣ ಶ್ರೇಷ್ಠರು ಷಡಂಗ ಸಹಿತವಾಗಿರ್ತಕ್ಕಂತಹ ವೇದಗಳನ್ನು ಅಧ್ಯಯನ ಮಾಡಿ
ಆ ವೇದದ ಅರ್ಥವನ್ನು ನಿಶ್ಚಯಾತ್ಮಕವಾಗಿ ಹೇಳಲು ಸಮರ್ಥರಾಗಿರತಕ್ಕಂತಹ ಬ್ರಾಹ್ಮಣ ಶ್ರೇಷ್ಠರು ಅಲ್ಲಿ ಇದ್ದರು. ತಮ್ಮಲ್ಲಿಗೆ ಹೊಸದಾಗಿ ಬರ್ತಾ ಇರತಕ್ಕಂತಹ ಪ್ರಸಿದ್ಧರಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಹತ್ತಿರ ತಮ್ಮ ಪಾಂಡಿತ್ಯವನ್ನು ತೋರಿಸಬೇಕು ಹಾಗೂ ಅವರ ಪಾಂಡಿತ್ಯವನ್ನು ತಿಳಿಬೇಕು ಅಂತ ಕೆಲವರು ಬರ್ತಾರೆ. ಕೆಲವರು ಆಚಾರ್ಯರ ಸೌಂದರ್ಯವನ್ನು ನೋಡಬೇಕು ಅಂತ ಅಪೇಕ್ಷೆ ಮಾಡಿ ಬರ್ತಾರೆ. ಇನ್ನು ಕೆಲವರು ಅವರ ಪಾಂಡಿತ್ಯವನ್ನು ಪರೀಕ್ಷೆ ಮಾಡಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರವಾಗಿ ಬರ್ತಾರೆ. ಆ ಸಭೆಯಲ್ಲಿ ಈ ಒಂದು ಸೂಕ್ತದ ಅರ್ಥವನ್ನು ತಿಳಿಲಿಕ್ಕೆ ಅಪೇಕ್ಷಿಸ್ತಾರೆ. ಆಗ ಆಚಾರ್ಯರು ಋಗ್ವೇದದ ಐತರೇಯ ಶಾಖೆಯಲ್ಲಿ ಬರತಕ್ಕಂತಹ ಒಂದು ಸೂಕ್ತವನ್ನು ತೆಗೆದುಕೊಂಡು ಸ್ಪಷ್ಟವಾಗಿ ಅಕ್ಷರಗಳನ್ನು ಉಚ್ಚರಿಸ್ತಾ ಹ್ರಸ್ವ ದೀರ್ಘ ಪ್ಲುತ ಇವುಗಳನ್ನೆಲ್ಲ ಹೇಗೆ ಉಚ್ಚರಿಸಬೇಕು ಹಾಗೆ ಉಚ್ಚರಿಸ್ತಾ ಆ ವೇದವನ್ನು ಪಠಣ ಮಾಡುವ ಲಕ್ಷ್ಯ ಪ್ರಕಾರವಾಗಿ ಮೇಘ ಗರ್ಜಿಸಿದಂತೆ ಅತಿ ಗಂಭೀರವಾಗಿರತಕ್ಕಂತಹ ಧ್ವನಿಯಿಂದ ಆ ಸೂಕ್ತವನ್ನು ಹೇಳಿ ಅದಕ್ಕೆ ವಿಷ್ಣುಪರವಾಗಿರತಕ್ಕಂತಹ ಅರ್ಥವನ್ನು ಹೇಳ್ತಾರೆ. ಆಗ ಅಲ್ಲಿರತಕ್ಕಂತಹ ಪಂಡಿತರು ಇವರ ಶುದ್ಧವಾಗಿರತಕ್ಕಂತಹ ಕ್ರಮದಿಂದ ಕೂಡಿರತಕ್ಕಂತಹ ಶಬ್ದೋಚ್ಚಾರವನ್ನು ಕೇಳಿ ಬಹಳ ಆಶ್ಚರ್ಯಪಡ್ತಾರೆ. ದೇವತೆಗಳ ಗುರುವಾಗಿರತಕ್ಕಂತಹ ಬೃಹಸ್ಪತ್ಯಾಚಾರ್ಯರನ್ನು ಕೂಡ ಇವರು ಮೀರಿಸ್ತಾರೆ ಅಂತ ಮನಸ್ಸಿನಲ್ಲಿ ಅವರಿಗೆ ಗೌರವ ಕೊಡ್ತಾರೆ. ಆದರೆ ಆಚಾರ್ಯರನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಆ ಸೂಕ್ತದ ಇನ್ನೊಂದು ಅರ್ಥವನ್ನು ದೇವತಾಪರವಾಗಿರತಕ್ಕಂಥ ಅರ್ಥವನ್ನು ಹೇಳ್ತಾರೆ. ಮಧ್ವಾಚಾರ್ಯರು ವಿಷ್ಣುಪರವಾಗಿರತಕ್ಕಂಥ ಅರ್ಥವನ್ನು ಹೇಳಿದರೆ ಆ ಪಂಡಿತರು ದೇವತಾಪರವಾಗಿರತಕ್ಕಂಥ ಅರ್ಥವನ್ನು ಹೇಳ್ತಾರೆ. ಹಾಗೆ ಹೇಳ್ತಾ ನೀವು ಹೇಳಿದಂತಹ ಅರ್ಥ ಇದು ಸರಿಯಾದದ್ದಲ್ಲ ಅಂತ ಹೇಳ್ತಾರೆ. ಆಗ ಮಧ್ವಾಚಾರ್ಯ ಹೇಳ್ತಾರೆ, ನಾನು ಹೇಳಿದಂತಹ ಅರ್ಥವೂ ಸರಿ, ನೀವು ಹೇಳಿದಂತಹ ಅರ್ಥವೂ ಸರಿ. ಯಾಕೆಂದರೆ ವೇದಕ್ಕೆ 3 ಅರ್ಥ ಇದೆ. ವೇದಕ್ಕೆ 3 ಅರ್ಥ, ಮಹಾಭಾರತಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಎಂಬುದಾಗಿ ನೀವು ಹೇಳಿದಂತಹ ಅರ್ಥವೂ ಸರಿ, ನಾನು ಹೇಳಿರ್ತಕ್ಕಂಥ ಅರ್ಥವೂ ಸರಿ ಅಂತ ವಿಷ್ಣುಪರವಾಗಿರತಕ್ಕಂತಹ ಸಾರ್ವಕಾಲಿಕವಾದ 3 ಅರ್ಥವನ್ನು ಹೇಳ್ತಾರೆ. ನೀವು ಹೇಳಿರುವಂಥದ್ದು ಸಾಮಾನ್ಯವಾದ ಅರ್ಥ. ಅಷ್ಟು ಮಾತ್ರ ಅಲ್ಲ, ವಾಯುದೇವರ ಪರವಾಗಿರತಕ್ಕಂಥ ಅರ್ಥವೂ ಇದಕ್ಕೆ ಇದೆ ಅಂತ ಹೇಳ್ತಾ ಪ್ರತಿಯೊಂದು ವೇದ ಮಂತ್ರವೂ ಕೂಡ ದೇವತಾಪರವಾದ ಅರ್ಥವನ್ನು ಹೇಳುತ್ತೆ, ವಾಯುಪರವಾಗಿರ್ತಕ್ಕಂಥ ಅರ್ಥವನ್ನು ಹೇಳುತ್ತೆ, ಹಾಗೂ ವಿಷ್ಣುಪರವಾಗಿರ್ತಕ್ಕಂಥ ಅರ್ಥವನ್ನು ಹೇಳುತ್ತೆ ಎಂಬುದಾಗಿ ಹೇಳ್ತಾ ಅವರನ್ನು ನಿವೃತ್ತರನ್ನಾಗಿ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಪಂಡಿತರಿಗೆ ತುಂಬ ಸಂತೋಷವಾಗುತ್ತೆ. ಆದರೂ ಕೂಡ ಪರೀಕ್ಷೆ ಮಾಡಬೇಕು ಅಂತ ಹೇಳಿ, ನೀವೇನೋ ಹೇಳಿದ್ರಲ್ಲ ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಅಂತ ಹೇಳಿದ್ರಲ್ಲ, ಹೇಳಿ ನೋಡೋಣ. ಒಂದೊಂದು ನಾಮಕ್ಕೂ ಕೂಡ 100 ಅರ್ಥಗಳು ಇವೆ ಅಂತಾದರೆ ಹೇಳಿ ಅಂತಂದಾಗ ಮಧ್ವಾಚಾರ್ಯರು ಆ ವಿಷ್ಣು ಸಹಸ್ರನಾಮ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಸ್ತೋತ್ರ ಇದು ವಿಷ್ಣು ಸಹಸ್ರನಾಮ. ವೈಷ್ಣವಂ ಕೃಷ್ಣಗೀತಾಚ, ಇಡೀ ಶಾಸ್ತ್ರಗಳಲ್ಲಿ ಇವೆರಡು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಒಂದು ವೈಷ್ಣವ ವಿಷ್ಣು ಸಹಸ್ರನಾಮ, ಮತ್ತೊಂದು ಭಗವದ್ಗೀತೆ. ಭಗವದ್ಗೀತೆಯನ್ನು ಸಾಕ್ಷಾತ್ ಶ್ರೀಕೃಷ್ಣನೇ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ವಿಷ್ಣು ಸಹಸ್ರನಾಮ ಇದನ್ನು ಸಾಕ್ಷಾತ್ ಭಗವಂತ ಭೀಷ್ಮಾಚಾರ್ಯರ ನಾಲಿಗೆಯಲ್ಲಿ ಕುಳಿತುಕೊಂಡು ಅವರ ಮೂಲಕವಾಗಿ ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡಿಸ್ತಾನೆ. ವಿಷ್ಣು ಸಹಸ್ರನಾಮಕ್ಕೆ ತುಂಬ ಮಹತ್ವ ಇದೆ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಒಂದೊಂದು ನಾಮವೂ ಕೂಡ ಆ ಪರಮಾತ್ಮನ 100 ಮಹಿಮೆಗಳನ್ನು ಹೇಳ್ತವೆ, 100 ಅರ್ಥಗಳನ್ನು ಹೇಳ್ತವೆ. ಈ ವಿಚಾರವನ್ನು ಯಾವಾಗ ಆಚಾರ್ಯರು ಹೇಳಿದರೋ ಸುಮ್ಮನೆ ಹೇಳ್ತಾರಷ್ಟೇ, ಏನು 100 ಅರ್ಥ ಹೇಳಲಿಕ್ಕಾಗತ್ತೆ. ಸಂಸ್ಕೃತ ಒಂದು ವಿಶೇಷ ಏನಂದರೆ ಯಾವ ಭಾಷೆಯಲ್ಲಿಯೂ
ಈ ಒಂದು ವೈಶಿಷ್ಟ್ಯ ಇಲ್ಲ ಸಂಸ್ಕೃತದಲ್ಲಿ ಇರುವಂಥದ್ದು. ಅದಕ್ಕೆ ಅದು ಸಂಸ್ಕೃತ. ಏನಂದರೆ ನಮಗೆ ಎಷ್ಟೋ ಭಾಷೆಗಳಲ್ಲಿ ಪದಗಳಿಗಾಗಿ ನಾವು ತುಂಬ ತಡಕಾಡ್ತೇವೆ. ಎಷ್ಟೋ ವಸ್ತುಗಳನ್ನು ಹೇಳ್ತಕ್ಕಂತಹ ಪದಗಳೇ ನಮಗೆ ಸಿಗುವುದಿಲ್ಲ. ಎಷ್ಟೋ ವಸ್ತುಗಳನ್ನು ಹೇಳ್ತಕ್ಕಂತಹ ಪದಗಳೇ ಇಲ್ಲ. ಕನ್ನಡದಲ್ಲಿ ನೀರು ಅಂತ ಹೇಳ್ತಕ್ಕಂತಹ, ನೀರು ಎಂಬ ವಸ್ತುವನ್ನು ಹೇಳ್ತಕ್ಕಂತಹ ಪದವೇ ಇಲ್ಲ, ಇಲ್ಲವೇ ಇಲ್ಲ. ನಾನು ಸಾಕಷ್ಟು ಕನ್ನಡ ಪಂಡಿತರ ಹತ್ರ ಚರ್ಚೆ ವಾದ ಎಲ್ಲ ಮಾಡಿ ಆಯಿತು. ಯಾರಿಗೂ ನೀರನ್ನು ಹೇಳ್ತಕ್ಕಂತಹ ಒಂದು ಶುದ್ಧ ಕನ್ನಡ ಶಬ್ದವನ್ನು ಈ ತನಕ ಹೇಳಲಿಕ್ಕೆ ಆಗಿಲ್ಲ. ಅಷ್ಟು ಕನ್ನಡದಲ್ಲಿ ಬಡತನ ಇದೆ. ಹಾಗಂತ ನಾನು ಕನ್ನಡವನ್ನು, ನಮ್ಮ ಮಾತೃಭಾಷೆ ಕನ್ನಡವನ್ನು ಅವಮಾನಿಸ್ತಾ ಇಲ್ಲ. ಸಂಸ್ಕೃತದಲ್ಲಿ 100 ಶಬ್ದಗಳಿವೆ. ನೀರನ್ನು ಹೇಳುವ ಶಬ್ದಗಳು 100 ಶಬ್ದಗಳಿವೆ. ಇದನ್ನು ಯಾಸ್ಕ ಆಚಾರ್ಯರು ನಿರುಕ್ತದಲ್ಲಿ ತೋರಿಸ್ಕೊಡ್ತಾರೆ. ವೇದದಲ್ಲಿ ಎಲ್ಲೆಲ್ಲಿ ನೀರನ್ನು ಹೇಳ್ತಕ್ಕಂತಹ 100 ಪದಗಳು ಬಂದಿವೆ ಅದನ್ನು ಯಾಸ್ಕಾಚಾರ್ಯರು ತೋರಿಸಿಕೊಡ್ತಾರೆ. ಇದು ಸಂಸ್ಕೃತದ ಒಂದು ವೈಶಿಷ್ಟ್ಯ. ಒಂದು ವಸ್ತುವನ್ನು ಹೇಳತಕ್ಕಂತಹ 100 ಶಬ್ದಗಳಿರುವುದು, ಒಂದು ಶಬ್ದಕ್ಕೆ 100 ಅರ್ಥ ಇರುವುದು. ಇದು ಯಾವ ಭಾಷೆಯಲ್ಲೂ ಇಲ್ಲ. ಒಂದು ಶಬ್ದಕ್ಕೆ ಅನೇಕ ಅರ್ಥ ಇರುವಂಥದ್ದು, ಒಂದೇ ವಸ್ತುವನ್ನು ಹೇಳ್ತಕ್ಕಂಥ ಅನೇಕ ಶಬ್ದಗಳಿರುವಂಥದ್ದು. ಇದು ಸಂಸ್ಕೃತ ಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಒಂದೊಂದು ಶಬ್ದ ಸಿಗ್ತದಷ್ಟೇ. ಈಗ ಸೂರ್ಯನನ್ನು ಹೇಳ್ತಕ್ಕಂತಹ ಶಬ್ದ ಕನ್ನಡದಲ್ಲಿ ನೇಸರ ಅಂತ ಶಬ್ದ ಇದೆ ಅಷ್ಟೇ, ಬೇರೆ ಇನ್ಯಾವ ಶಬ್ದ ಇಲ್ಲ. ಸಂಸ್ಕೃತದಲ್ಲಿ ಸಾಕಷ್ಟು ಶಬ್ದಗಳಿವೆ. ಒಂದು ವಸ್ತುವನ್ನು ಹೇಳತಕ್ಕಂತಹ ಹೇರಳವಾಗಿರತಕ್ಕಂತಹ ಶಬ್ದ ಸಂಪತ್ತು ಒಂದು ಕಡೆ ಆದರೆ, ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳಿರುವಂಥದ್ದು, ಒಂದೇ ವಸ್ತುವನ್ನು ಹೇಳ್ತಕ್ಕಂಥ ಅನೇಕ ಶಬ್ದಗಳಿರುವಂಥದ್ದು, ಈ 2 ವೈಶಿಷ್ಟ್ಯ ಇರುವಂಥದ್ದು ಸಂಸ್ಕೃತ ಭಾಷೆಯಲ್ಲಿ ಮಾತ್ರ, ಇನ್ಯಾವ ಭಾಷೆಯಲ್ಲಿ ಕೂಡ ಇಲ್ಲ. ಅಂತೆಯೇ ವೇದಕ್ಕೆ 3 ಅರ್ಥ, ಮಹಾಭಾರತಕ್ಕೆ 10 ಅರ್ಥ, ಹಾಗೆ ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಅಂತ ಹೇಳಿಬಿಟ್ರು ಮಧ್ವಾಚಾರ್ಯರು. 100 ಅರ್ಥ ಎಲ್ಲಿ ಹೇಳಲಿಕ್ಕಾಗತ್ತೆ? ಅವರು ಸುಮ್ಮನೇನೋ ಭಾಷಣ ಮಾಡ್ತಾರೆ ಅಷ್ಟೆ. ನಾನು ಹೇಳಿದ್ದು ಸರಿ ಅಂತ ಹೇಳ್ಕೊಬೇಕಾಗಿದೆ, ನೀನು ಹೇಳಿದ್ದು ಸರಿಯಪ್ಪ, ನಾನು ಹೇಳಿದ್ದು ಸರಿ ಅಂತ. ಯಾರಿಗೂ ಬೇಜಾರಿಲ್ಲ. ಈ ಸುಮ್ಮನೆ ಏನೋ ಹೇಳ್ತಿದ್ದಾರೆ ಇವರು, ತಾನು ಹೇಳಿದ್ದು ಸರಿ ಅಂತ ಸಮರ್ಥನೆ ಮಾಡಿಕೊಳ್ಳಿಕ್ಕೆ, ನೀನು ಹೇಳಿದ ಅರ್ಥ ಸರಿ, ನಾನು ಹೇಳಿದ ಅರ್ಥ ಸರಿ ಅಂತ. ಆದ್ದರಿಂದ ಕೇಳಿಬಿಡೋಣ ಇವರನ್ನು, ಹೇಳಿ 100 ಅರ್ಥ ಅಂದಾಗ ವಿಶ್ವಶಬ್ದವನ್ನು ಇಟ್ಕೊಂಡು 100 ಅರ್ಥವನ್ನು ಅನಾಯಾಸವಾಗಿ ಹೇಳಲಿಕ್ಕೆ ಹೊರಡ್ತಾರೆ. ಅದನ್ನು ಧಾರಣ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಬಂದಂತಹ ವಿದ್ವಾಂಸರಿಗೆ ಧಾರಣ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ ನಾರಾಯಣ ಪಂಡಿತಾಚಾರ್ಯರು ಮಧ್ವಿಜದಲ್ಲಿ. ಈಗ ಅನೇಕ ಬಾವಿಗಳಿವೆ. ಎಷ್ಟು ಮಳೆ ಬಂದರೂ ಬಾವಿ ನೀರೇ ತುಂಬುವುದಿಲ್ಲ ರೀ. ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಮೇಲೆ ಬರ್ತದೆ ನೀರು, ಬಾವಿ ನೀರು. ಇಲ್ಲೆಲ್ಲ ಎಷ್ಟು ಮಳೆ ಬಂದರೂ ಕೂಡ ಪಾತಾಳ ಗಂಗೆನೇ, ನೀರು ಮೇಲೆ ಬರುವುದೇ ಇಲ್ಲ. ಈ ಬಾವಿಗಳೆಲ್ಲ ತುಂಬುವುದು ಹೇಗೆ? ಪ್ರಳಯ ಕಾಲದಲ್ಲಿ ಬರತಕ್ಕಂತಹ ಮಳೆ, ಆ ಪ್ರಳಯ ಕಾಲ ಜಲವನ್ನು ತುಂಬಿಕೊಳ್ಳಲಿಕ್ಕೆ ಬಾವಿಗಳಿಗೆ ಆಗೋದಿಲ್ಲ. ಮಳೆ ಬಂದರೆ ಅಬ್ಬಬ್ಬಾ ಅಂದರೆ ತುಂಬೋದು, ಒಂದೊಂದು ಬಾವಿ ತುಂಬಿ ಹರಿಬೋದು ಅಷ್ಟೇ. ಎಲ್ಲ ಬಾವಿಗಳು ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಳಯ ಕಾಲದ ಜಲದಿಂದ ಎಲ್ಲ ಬಾವಿಗಳು ತುಂಬಿ ಉಕ್ಕಿ ಹರಿದು ಬಿಡ್ತವೆ. ಆ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಬಾವಿಗಳು ಕೂಡ ಪ್ರಳಯ ಕಾಲ ಜಲವನ್ನು ತುಂಬಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಜೀವೋತ್ತಮರಾಗಿರ್ತಕ್ಕಂತಹ ಸರ್ವಜ್ಞರಾಗಿರ್ತಕ್ಕಂತಹ ಆಚಾರ್ಯರ ಆ ಮುಖದಿಂದ ಪ್ರವಹಿಸ್ತಾ ಇರತಕ್ಕಂತಹ ಅದು ಪ್ರಳಯೋದಕದ ಹಾಗೆ ಬರ್ತಾ ಇದೆ ಜ್ಞಾನಗಂಗೆ. ಪ್ರಳಯ ಕಾಲದ ಪ್ರವಾಹದಂತೆ ಇರತಕ್ಕಂತಹ ಆ ಜ್ಞಾನಗಂಗೆಯನ್ನು ಇವರಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ, ಅರ್ಥ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಅಂತಹ ಜ್ಞಾನಗಂಗೆಯನ್ನು ಗ್ರಹಿಸಲಿಕ್ಕೆ ಅವರು ಅಸಮರ್ಥರಾಗ್ತಾರೆ. ಅಂತಹ ಒಂದು ಮಹಾಪ್ರತಿಭೆ ಆಚಾರ್ಯರದ್ದು. ಇಂತಹ ಪ್ರತಿಭೆ ದೇವತಾ ಸುಸುಲಭಾ ಪ್ರತಿಭಾತೆ ಮಾನುಷೇಷು ಚಪಲೇಶು ಕಥಾಕ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ಎಂಬುದಾಗಿ ನಿಮ್ಮ ಪ್ರತಿಭೆ ದೇವತೆಗಳಲ್ಲಿಯೂ ದುರ್ಲಭವಾಗಿರುವಂಥದ್ದು. ಹೀಗಿದ ಮೇಲೆ
ಚಂಚಲ ಸ್ವಭಾವದವರಾಗಿರ್ತಕ್ಕಂತಹ ಮನುಷ್ಯರಲ್ಲಿ ಇದು ದುರ್ಲಭ ಅಂತ ಹೇಳುವ ಮಾತೇನಿದೆ. ನಮ್ಮ ತಪ್ಪನ್ನು ಕ್ಷಮಿಸಬೇಕು ಅಂತ ಆಚಾರ್ಯರಿಗೆ ಕ್ಷಮೆ ಯಾಚಿಸಿ ನಮಸ್ಕಾರ ಮಾಡಿ ತಮ್ಮ ಸೋಲನ್ನು ಒಪ್ಪಿಕೊಳ್ತಾರೆ. ಮುಂದೆ ಆಚಾರ್ಯರು ಅಲ್ಲಿಂದ ಹೊರಟು ಮತ್ತೊಂದು ಕಡೆಗೆ ಬರ್ತಾರೆ. ಅಲ್ಲಿ ಆಚಾರ್ಯರ ಮುಂದೆ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿ ಪರೀಕ್ಷೆ ಕೊಟ್ಟು ಸಂಭಾವನೆ ಪಡಿಬೇಕು ಅಂತ, ಏನು ಕಲ್ತ್ಕೊಂಡಿದ್ದೇನೆ ಅದನ್ನು ಹೇಳಬೇಕು, ಅವರಿಂದ ನನಗೆ ಪ್ರೋತ್ಸಾಹ ಸಿಗಬೇಕು, ಅವರು ನನಗೆ ಸಂಭಾವನೆ ಕೊಡಬೇಕು. ಈ ತರಹ ಆಚಾರ್ಯರಿಂದ ಆ ಪರೀಕ್ಷೆಯನ್ನು ಕೊಟ್ಟು ಸಂಭಾವನೆ ಪಡೆಯೋದಕ್ಕೋಸ್ಕರವಾಗಿ ಕೆಲವರು ಬಂದರು. ಇನ್ನು ಆಚಾರ್ಯರು ತುಂಬ ದೊಡ್ಡ ವಿದ್ವಾಂಸರಿದ್ದಾರೆ, ವೇದಾಧ್ಯಯನ ಚೆನ್ನಾಗಿ ಮಾಡಿದ್ದಾರೆ, ಅವರ ಮುಂದೆ ನಾನು ವೇದವನ್ನು ಪಠಿಸಿ ಆಶೀರ್ವಾದ ತೆಗೆದುಕೊಳ್ಬೇಕಂತ ಕೆಲವರು ಬಂದರು. ಹೀಗೆ ಪಂಡಿತರೆಲ್ಲ ಬಂದಾಗ ಈ ದಾನ ಸೂಕ್ತದ ಅರ್ಥವನ್ನು ಕೇಳ್ತಾರೆ. ಋಗ್ವೇದ 10ನೇ ಮಂಡಲದಲ್ಲಿ ಬರತಕ್ಕಂತಹ ದಾನ ಸೂಕ್ತ, ಅದರಲ್ಲಿ ಅನ್ನದ ಮಹಿಮೆಯನ್ನು ಹೇಳ್ತಾರೆ. ಆ ಒಂದು ಶ್ಲೋಕದ ಅರ್ಥವನ್ನು ಕೇಳ್ತಾರೆ. ಮಧ್ವಾಚಾರ್ಯರು ಆ ಶ್ಲೋಕದ ಅರ್ಥವನ್ನು ಹೇಳ್ತಾರೆ. ಹೇಳಿದಾಗ ಅಲ್ಲಿ ಒಂದು ಪದ ಪ್ರಣೀಯಾತ್ ಎಂಬ ಕ್ರಿಯಾಪದ, ಆ ಧಾತುವಿನ ಅರ್ಥ ಯಾವುದು, ಆ ಧಾತು ಯಾವುದು, ಧಾತುವಿನ ಅರ್ಥ ಯಾವುದು ಎಂಬ ವಿಷಯದಲ್ಲಿ ಚರ್ಚೆ ಆಗುತ್ತೆ. ಮಧ್ವಾಚಾರ್ಯರು ಅಲ್ಲಿ ಅವರಿಗೆ ಮನದಟ್ಟು ಮಾಡ್ತಾರೆ. ಹೀಗೆ ಆಚಾರ್ಯರಿಗೆ ವೇದದ ಬಗ್ಗೆ ಸಮಸ್ತ ಜ್ಞಾನ ಇತ್ತು, ವೇದದ ಶುದ್ಧ ಪಾಠದ ಒಂದು ಪರಿಜ್ಞಾನ ಇತ್ತು, ವ್ಯಾಕರಣದ ಪರಿಜ್ಞಾನ ಇತ್ತು. ಆದ್ದರಿಂದ ಅವರು ಪರೀಕ್ಷೆ ಮಾಡಿ ಬಂದಂತಹ ಅವರೆಲ್ಲ ಕ್ಷಮೆಯನ್ನು ಯಾಚಿಸಿ ಆಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ. ಹೀಗೆ ಜೈತ್ರ ಯಾತ್ರೆಯನ್ನು ಕೈಗೊಳ್ಳುತ್ತಾ ಆಚಾರ್ಯರು ಅಲ್ಲಿಂದ ಹೊರಟು ಮುಂದೆ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸ್ತಾ ತೀರ್ಥಕ್ಷೇತ್ರಗಳನ್ನು ಪಾವನ ಮಾಡ್ತಾ ಬರ್ತಾರೆ ಅವರು. ನಾವು ಪಾವನರಾಗಲಿಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋಗ್ತೇವೆ, ನಮ್ಮ ಪಾಪ ಬಿಟ್ಟು ಬರ್ತೇವೆ. ಪರಮಾತ್ಮನ ಸನ್ನಿಧಾನವನ್ನು ಹೆಚ್ಚಿಸೋಕ್ಕೋಸ್ಕರವಾಗಿ ಪವಿತ್ರಗೊಳಿಸ್ತಾ ಆಚಾರ್ಯರು ಸಂಚಾರ ಮಾಡ್ತಾ ಹೋಗ್ತಾರೆ. ಅಷ್ಟೊತ್ತಿಗೆ ಎಲ್ಲ ಕಡೆಯಲ್ಲಿಯೂ ಎಲ್ಲಿ ಹೋದರೂ ಕೂಡ ಅವರ ಗಮನಕ್ಕೆ ಬಂದದ್ದು ವೇದವನ್ನು ಯಾರೂ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಎಲ್ಲರೂ ವೇದ ದೂಷಕರೇ, ವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದನ್ನು ದೂಷಣೆ ಮಾಡ್ತಾ ಬಂದಿದ್ದಾರೆ. ಅಂತಹ ದುರ್ವಾದಿಗಳನ್ನು ನಿರಾಕರಿಸುವಂಥದ್ದು ಬಹಳ ಕಷ್ಟ ಇತ್ತು ಆವರೆಗೆ, ಮಧ್ವಾಚಾರ್ಯರು ಬರೋವರೆಗೆ. ವೇದವನ್ನು ಅರ್ಥೈಸ್ಕೊಳ್ಬೇಕಾದ್ರೆ ಇತಿಹಾಸ ಪುರಾಣಗಳನ್ನು ಸರಿಯಾಗಿ ಓದಬೇಕು. ನಮ್ಮಲ್ಲಿ ಇತಿಹಾಸ ಪುರಾಣಗಳ ಬಗ್ಗೆ ಆಧಾರ ಇಲ್ಲ, ಅದರ ಬಗ್ಗೆ ನಾವು ಭಾಳ ಹಗುರವಾಗಿ ಮಾತಾಡ್ತೇವೆ. ಏನಾದರೂ ಬೇಡದ ವಿಷಯ ಆದರೆ ಅಯ್ಯೋ ಶುರು ಮಾಡಿದೆ ರಾಮಾಯಣ ಅಂತಾರೆ. ಬೇಡದ ವಿಷಯಕ್ಕೆ ರಾಮಾಯಣ, ರಗಡೆ ರಾಮಾಯಣ. ಜಗಳ ಶುರು ಮಾಡಿದರೆ ಶುರು ಆಯಿತು ಮಹಾಭಾರತ ಯುದ್ಧ ಅಂತ. ಇದೊಳ್ಳೆ ರಾಮಾಯಣ ಶುರು ಆಯಿತು. ಟಿ ವಿಯವರಿಗೆ ಈ ಪದಗಳು ಸಾರಾಸಗಟಾಗಿ ಬರ್ತಾ ಇರ್ತವೆ ಬಾಯಿಯಲ್ಲಿ. ಯಾವುದೊಂದು ಕೋಳಿ ಜಗಳ, ಯಾವುದೋ ಬೇಡದ್ದು ಅಯೋಗ್ಯರ ಕಾದಾಟವನ್ನು ಕುರುಕ್ಷೇತ್ರ ಮಹಾಸಂಗ್ರಾಮಕ್ಕೆ ಹೋಲಿಸಲಿಕ್ಕೆ ಹೋಗ್ತಾರೆ ಅವರು. ಕುರುಕ್ಷೇತ್ರ ಯುದ್ಧ ಅದು ಆಸ್ತಿಗೋಸ್ಕರ ಆಗಿರತಕ್ಕಂತಹ ಜಗಳ ಅಲ್ಲ, ಅದು ಯುದ್ಧವೇ ಬೇಕಿರಲಿಲ್ಲ, ಯಾರಿಗೂ ಯುದ್ಧ ಬೇಕಿರಲಿಲ್ಲ. ಕೃಷ್ಣ ಸಂಧಾನ ಮಾಡಲಿಕ್ಕೆ ಹೋಗಿದ್ದ, 5 ಗ್ರಾಮ ಕೊಟ್ಟರೆ ಸಾಕು ಪಾಂಡವರಿಗೆ, ಯುದ್ಧ ಬೇಡ ಅಂತ. ಅದನ್ನು ಕೊಡಲಿಕ್ಕೆ ದುರ್ಯೋಧನ ಒಪ್ಪಲಿಲ್ಲ. ಅಲ್ಲ, ಗೊತ್ತಿತ್ತು ಈ ಸಂಧಾನ ಆಗುವುದಿಲ್ಲ ಅಂತ. ಕೃಷ್ಣ ಭಾಳ ಬುದ್ಧಿವಂತ, ಅವನು ಯಾರೋ ಅವನ ಕಡೆ ಬೆರಳು ಮಾಡಿ ತೋರಿಸಬಾರದು. ಅವನ ವ್ಯಕ್ತಿತ್ವ ಬಹಳ ಎತ್ತರದ್ದು, ಯಾರಿಗೂ ಅರ್ಥ ಆಗೋದಿಲ್ಲ. ಅವನನ್ನು ಕಣ್ಣೆತ್ತಿ ನೋಡಲಿಕ್ಕೆ ನಮಗೆ ಯಾರಿಗೂ ಆಗಲ್ಲ, ಅಂತಹ ಉತ್ತುಂಗ ವ್ಯಕ್ತಿತ್ವ. ಅಯೋಗ್ಯರೆಲ್ಲ ಹೇಳ್ತಾರೆ ನೋಡಿ, ಕೃಷ್ಣ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ. ಎಲ್ಲಿ ತಾನು ಸಿಗಾಕೊಳ್ಬಾರ್ದು. ಕೃಷ್ಣ ಬಗ್ಗೆ
ಬಹಳ ಹೀನಾಯವಾಗಿ ಮಾತಾಡ್ತಾರೆ. ಕೃಷ್ಣನ ವ್ಯಕ್ತಿತ್ವ ಸರಿಯಾಗಿ ಗೊತ್ತಿಲ್ಲದೆ ಅವರೆಲ್ಲ ಸಂಸ್ಕೃತಿಯ ನಿರ್ದೇಶಕರಾಗಿ ಯಾವ ಸಂಸ್ಕೃತಿಯನ್ನು ಈ ಜನರ ಮನಸ್ಸಲ್ಲಿ ಬಿತ್ತಾರೋ ಗೊತ್ತಿಲ್ಲ. ಬಹಳ ಕೆಟ್ಟದಾಗಿ ಚಿತ್ರಿಸ್ತಾರೆ ಕೆಲವು ಪ್ರಸಂಗಗಳನ್ನು. ಅದು ದ್ರೌಪದಿಯ ವಸ್ತ್ರಾಪಹಾರ ಪ್ರಸಂಗ ಇರ್ಬೋದು, ಅಥವಾ ದ್ರೌಪದಿಯ ಸ್ವಯಂವರ ವಿಷಯ ಇರ್ಬೋದು, ಅಥವಾ ಕರ್ಣನನ್ನು ಪಾಂಡವರ ಕಡೆ ಸೆಳೆಯತಕ್ಕಂತಹ ಪ್ರಸಂಗ ಇರ್ಬೋದು. ಆ ಸಮಯದ ಸಂದರ್ಭಗಳನ್ನು ತಮ್ಮ ಮೂಗಿನ ನೇರಕ್ಕೆ ಇವತ್ತಿನ ಬುದ್ಧಿಜೀವಿಗಳಿಗೆ ಖುಷಿಯಾಗುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿಬಿಟ್ರೆ ಮಹಾಬುದ್ಧಿವಂತ ಅಂತೆಲ್ಲ ಹೊಗಳ್ತಾರಲ್ಲ, ಏನೋ ಹೊಸ ವಿಚಾರವನ್ನು ಕೊಟ್ಟ ಅಂತ. ರಾಮಾಯಣ ಮಹಾಭಾರತವನ್ನು ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಇವತ್ತು ಜನ. ರಾಮಾಯಣ ಮಹಾಭಾರತವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಓದಬೇಕು. ಅದರಲ್ಲಿ ರಾಮಾಯಣ ಇದೆ, ಮಹಾಭಾರತವೂ ಇದೆ, ಭಾಗವತನೂ ಇದೆ, ಎಲ್ಲವೂ ಇದೆ ಅದರಲ್ಲಿ. ರಾಮಾಯಣ ಮಹಾಭಾರತಗಳನ್ನು ಶ್ರೀಮದಾಚಾರ್ಯರು ತೋರಿದ ಬೆಳಕಿನಲ್ಲಿ ನಾವು ನೋಡಬೇಕು. ಆಗ ನಮಗೆ ಅರ್ಥ ಆಗತ್ತೆ. ಇಲ್ಲದೆ ಹೋದರೆ ಏನು ಮಹಾಭಾರತ ಕಥೆಯೋ. ರಾಮನ ಆದರ್ಶ, ರಾಮ ಹೇಗೆ ಇರಬೇಕು ಅಂತ ತೋರಿಸಿಕೊಟ್ಟ, ಜೀವನದಲ್ಲಿ ಹೇಗೆ ನಡಿಬೇಕು ಅಂತ ತೋರಿಸಿಕೊಟ್ಟ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ರಾಮ ಇದ್ನ, ರಾಮಾಯಣ ನಡೀತಾ, ರಾಮಾಯಣವೇ ಇಲ್ಲ, ರಾಮ ಸೇತುವೆ ಇಲ್ಲ. ರಾಮ ಸೇತುವೆ ಇದೆ ಅಂತ ವಿದೇಶದವರು ಸಂಶೋಧನೆ ಮಾಡಿ ಹೇಳಬೇಕಾಯಿತು ಈ ಮೂರ್ಖ ಪಂಡಿತರಿಗೆ, ಭಾರತದ ಪಂಡಿತರಿಗೆ. ರಾಮ ಸೇತುವೆ ಇದೆ ಅಂತ ಹೇಳಿ. ರಾಮಾಯಣ ಸುಳ್ಳು. ರಾಮ ಮಂದಿರ ಕಟ್ಟುವವರೆಗೂ ರಾಮಾಯಣ ಸುಳ್ಳು ಅಂತ ಇತ್ತು. ರಾಮ ಮಂದಿರ ಕಟ್ಟಿದ ಮೇಲೆ ಈಗ ರಾಮಾಯಣ ಇದೆ, ಆದರೆ ರಾಮ ಮಂದಿರ ಬೇಕಿರಲಿಲ್ಲ, ಇನ್ನೇನಾದರೂ ಮಾಡ್ಬೋದಿತ್ತು ಆ ಜಾಗದಲ್ಲಿ ಅಂತ ಆ ತರಹ ವರಸೆ ಶುರುವಾಗಿದೆ. ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಕ್ಕಂಥವರು ರಾಮಾಯಣ ಮಹಾಭಾರತ ಕಥೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂತಾದರೆ ಮಧ್ವಾಚಾರ್ಯರ ಕೃತಿಗಳನ್ನು ನೋಡಬೇಕು. ಅಂತಹ ರಾಮಾಯಣ ಮಹಾಭಾರತಗಳ ಮೂಲಕವಾಗಿ ವೇದವನ್ನು ಅರ್ಥೈಸಿಕೊಳ್ಳಬೇಕು. ಮಹಾಭಾರತವನ್ನು ಪಂಚಮ ವೇದ ಅಂತ ಹೇಳ್ತಾರೆ. 4 ವೇದಗಳು, ಪಂಚರಾತ್ರ, ಮೂಲ ರಾಮಾಯಣ, ಮಹಾಭಾರತ ಇವೆಲ್ಲವೂ ಕೂಡ ಸದಾಗಮಗಳು ಅಂತ ಹೇಳ್ತಾರೆ ಆಚಾರ್ಯರು ವಿಶ್ರುತ ವಿನಿರ್ಣಯದಲ್ಲಿ. ಆ ಮೂಲ ರಾಮಾಯಣವನ್ನು ಆಧರಿಸಿಯೇ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೆದರು. ಮೂಲ ರಾಮಾಯಣವನ್ನು ಉಪದೇಶ ಮಾಡಿದರು ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ. ಸರಿ, ರಾಮನ ಕಥೆ ನಡೆದಿದೆ, ರಾವಣ ಅಂತ ಆಗುವಾಗ ರಾಮಾಯಣ ಬರೆದವನು ವಾಲ್ಮೀಕಿ, ಅವನು ನಮ್ಮವ ಅಂತ ಹಾಗೆ ಶುರುವಾಯಿತು. ಅವ ಬ್ರಾಹ್ಮಣನ, ಅವನು ನಮ್ಮವ ಅಂತ. ವಾಲ್ಮೀಕಿ ಮಹರ್ಷಿಗಳು ಬ್ರಾಹ್ಮಣ ಅಂತ ನಾರಾಯಣಾಚಾರ್ಯರು ಪುಸ್ತಕ ಬರೆದರು. ಅದು ಇವತ್ತಿಗೂ ರಿಲೀಸ್ ಆಗಿಲ್ಲ. ಅದನ್ನು ಒಂದು ಜನಾಂಗ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಹೀಗೆ ನಮ್ಮ ಜನ ಹೇಗೆ ಹೋಗ್ತಾರೆ ನೋಡಿ. ಈ ರಾಮಾಯಣ ಮಹಾಭಾರತಗಳನ್ನು ಸರಿಯಾಗಿ ಅರ್ಥೈಸಿಕೊಂಡ್ರೆ ಅವುಗಳ ಮೂಲಕವಾಗಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪು ಬ್ರಹ್ಮಹೇ ಬಿಭೇತ್ಯಲ್ಪಶ್ರುತಾದ್ವೇದ ಮಾಮಯಂ ಪ್ರಚಲಿಷ್ಯತಿ. ವೇದಕ್ಕೆ ಭಯ ಅಂತೆ. ನಮ್ಮನ್ನು ನೋಡಿ, ಇವ ನನ್ನನ್ನು ಹೇಗೇಗೋ ಜಗ್ಗಾಡ್ತಾನೆ. ದುಶ್ಯಾಸನ ದ್ರೌಪದಿಯನ್ನು ಎಳೆದಾಡಿದ ಹಾಗೆ, ದ್ರೌಪದಿಗೆ ಅವಮಾನ ಮಾಡಿದಂತಹ ದುಶ್ಯಾಸನ ದುರ್ಯೋಧನ ಇದ್ದಾರಲ್ಲ, ಅವರು ಇಬ್ಬರೇ ಇದ್ದದ್ದು, ದುಶ್ಯಾಸನ ದುರ್ಯೋಧನ. ಈಗಂತಹ ದುಶ್ಯಾಸನರು ಬೇಕಾದಷ್ಟು ಜನ ಇದ್ದಾರೆ, ಲೆಕ್ಕ ಇಲ್ಲ. ಈ ವೇದವೆಂಬ ದ್ರೌಪದಿ ದೇವಿಗೆ ಅವಮಾನ ಮಾಡತಕ್ಕಂತಹ ದುರ್ಯೋಧನಾದಿಗಳು ಇವತ್ತು ಬೇಕಾದಷ್ಟು ಜನ ಇದ್ದಾರೆ. ಅಂತಹ ದುರ್ಯೋಧನಾದಿಗಳನ್ನು ದಂಡಿಸಬೇಕಾಗಿದೆ. ಅವತ್ತು ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದರು, ದುಶ್ಯಾಸನನ್ನು ಕೊಲ್ತೇನೆ ಅಂತ ಹೇಳಿ, ದುರ್ಯೋಧನ ಸಂಹಾರ ಮಾಡ್ತೇನೆ ಅಂತ. ಅಷ್ಟೆಲ್ಲ ಪ್ರತಿಜ್ಞೆ ಮಾಡಿದವರು ನೋಡಿ, ಕೊನೆಗೆ ಯುದ್ಧ ಬೇಡ ಅಂತ. ಯುದ್ಧ ಆಗಲೇಬೇಕನ್ನೋದು ಸಂಕಲ್ಪ ಪರಮಾತ್ಮನದ್ದು. ಭೀಮಸೇನ ದೇವರಿಗೆ ಗೊತ್ತಿದೆ
ಪರಮಾತ್ಮ ಬಗ್ಗೆ ಸರಿಯಾಗಿ ತಿಳ್ಕೊಂಡವರು ಭೀಮಸೇನ ದೇವರು ಮಾತ್ರ. ಉಳಿದವರೆಲ್ಲ ಬೇಡ ಬೇಡ ಅಂದರು. ಯುಧಿಷ್ಠಿರ ಬೇಡ ಅಂದ, ಅರ್ಜುನನು ಬೇಡ ಅಂದ, ಬೇಡ ಅಂದ ಮತ್ತು ಒಪ್ಪಿಕೊಂಡ, ಮತ್ತು ಯುದ್ಧರಂಗಕ್ಕೆ ಹೋದ, ಮತ್ತೆ ಬೇಡ ಅಂದ. ಮೋಹ ಬಂದಿತ್ತು ಅವನಿಗೆ. ಯಾವ ಮೋಹ ಇಲ್ಲದೆ ಪರಮಾತ್ಮನನ್ನು ಸರಿಯಾಗಿ ತಿಳ್ಕೊಂಡವರು ವಾಯುದೇವರು ಮಾತ್ರ. ಭೀಮಸೇನ ದೇವರು ಏನು ಹೇಳಲಿಲ್ಲ. ಇದು ಏನಾಗತ್ತೆ ಗೊತ್ತಿದೆ ಅವರಿಗೆ. ಇದೊಂದು ನಾಟಕ, ಕೃಷ್ಣ ಸಂಧಾನ ಅದಾಯಿತು, ಆಗಲಿಲ್ಲ, ಸಂಧಾನ ಮುರಿದು ಬಿತ್ತು, ಯುದ್ಧ ಆಯಿತು. ಆ ಕುರುಕ್ಷೇತ್ರ ಯುದ್ಧ ಆಗುವ ಮೊದಲು, ಅದರ ಹಿಂದಿನ ನಾನು ಹೇಳಿದ್ದು ಯಾಕೆ ಅಂದರೆ, ಕುರುಕ್ಷೇತ್ರ ಯುದ್ಧವನ್ನು ಯಾವುದ್ಯಾವುದೋ ಕೋಳಿ ಕಾಳಗಕ್ಕೆ ಇವತ್ತು ಜನ ಹೋಲಿಸ್ತಾರೆ. ಮೀಡಿಯಾದವರು ಮಾತಾಡ್ತಾರೆ, ಭಾರಿ ಬುದ್ಧಿವಂತರಾಗಿ ಮಾತಾಡ್ತಾರೆ. ಅವರಿಗೆ ಇತಿಹಾಸ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಅಷ್ಟೇ. ಸರಿಯಾಗಿ ಅಧ್ಯಯನ ಯಾರೂ ಮಾಡೋದಿಲ್ಲ. ಒಬ್ಬ ಜರ್ನಲಿಸ್ಟು ಸರಿಯಾಗಿ ಒಳ್ಳೆ ಜರ್ನಲಿಸ್ಟ್ ಆಗಬೇಕಾದ್ರೆ ಚೆನ್ನಾಗಿ ಎಲ್ಲವನ್ನು ಓದಬೇಕು. ಆ ಥರ ಅಧ್ಯಯನ ಮಾಡ್ತಕ್ಕಂತಹ ಇವತ್ತು ಈ ಪತ್ರಿಕೋದ್ಯಮಿಗಳೇ ಇಲ್ಲ. ಏನೋ ಒಂದು ಪದವಿ ತಗೊಳ್ತಾರೆ ಯಾವುದೋ ಒಂದು ಕಾಲೇಜಿನಲ್ಲಿ, ಜರ್ನಲಿಸಮ್ ತೊಗೊಂಡು, ಆ ಜರ್ನಲಿಸಮ್ನಲ್ಲಿ ಏನೂ ಇಲ್ಲ. ಆ ಕೆಲಸ ನಾವು ಮಾಡ್ಬೋದು. ಇಟ್ಕೊಂಡು ಏನೇನೋ ಮಾತಾಡ್ತಾರೆ. ನಾವೆಲ್ಲ ಬಾಯಿ ಬಿಟ್ಕೊಂಡು, ಕಣ್ಣಡಿಸ್ಕೊಂಡು, ಕಿವಿ ನೀರಿಸ್ಕೊಂಡು ಕೇಳ್ತೇವೆ. ಅವ್ರಿಗೆ ಯಾವ ಇತಿಹಾಸವೂ ಗೊತ್ತಿಲ್ಲ ಅವರಿಗೆ. ಈ ಯುದ್ಧ ಆಗಬಾರದು ಅಂತ ಎಷ್ಟು ಪ್ರಯತ್ನ ನಡೆದಿದೆ. ಅಂತಹ ಕುರುಕ್ಷೇತ್ರ ಯುದ್ಧವನ್ನು ಅರ್ಥ ಮಾಡಿಕೊಳ್ಳದೆ ಏನೇನೋ ಹೇಳ್ತಾರೆ. ಕೌರವರು ಪಾಂಡವರು ಆಸ್ತಿಗೋಸ್ಕರವಾಗಿ ಜಗಾಡಿದ್ದಾರೆ ಅಂತಲೇ ತಿಳ್ಕೊಳ್ಳೋದು. ಹೀಗೆ ರಾಮಾಯಣ ಮಹಾಭಾರತಗಳನ್ನು ಸರಿಯಾಗಿ ಅರಿತುಕೊಂಡು ಅವುಗಳ ಬೆಂಬಲದಿಂದ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಹೇತ್, ವೇದವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ. ಹೀಗೆ ಈ ವೇದವನ್ನೆಲ್ಲ ಅಪಾರ್ಥ ಮಾಡಿದಂತಹ ಈ ಕಲಿಯುಗದ ದುರ್ಯೋಧನ ದುಶ್ಯಾಸನಾದಿಗಳನ್ನು ದಂಡಿಸ್ತೇನೆ ಎಂಬುದಾಗಿ ಅವತ್ತು ಭೀಮಸೇನ ದೇವರೇನು ಪ್ರತಿಜ್ಞೆ ಮಾಡಿದರು. ದ್ರೌಪದಿ ದೇವಿಗೆ ಅವಮಾನವಾದ ಸಂದರ್ಭದಲ್ಲಿ ದುಶ್ಯಾಸನ ದುರ್ಯೋಧನರನ್ನು ದಂಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಹಾಗೆ ಆಚಾರ್ಯರು ಈ ವೇದ ಮಹಿಳೆ, ಆ ವೇದ ಮಹಿಳೆಯ ಶಿರಸ್ಸು ಅಂದರೆ ಯಾವುದು ಉಪನಿಷತ್ತುಗಳು, ಆ ಉಪನಿಷತ್ತುಗಳು ದ್ರೌಪದಿಯ ಮುಡಿ ಎಳೆದ ಹಾಗೆ ವೇದ ಮಹಿಳೆಯ ಶಿರಸ್ಸು ಅಂದರೆ ಉಪನಿಷತ್ತುಗಳು. ಅವುಗಳನ್ನು ಈ ದುರ್ಯೋಧನ ದುಶ್ಯಾಸನತೆ ಇರತಕ್ಕಂಥ ಇವತ್ತಿನ ಕುತರ್ಕಿಗಳು ಇವರು ಎಳೆದಾಡ್ತಾ ಇದ್ದಾರೆ. ನಮಗೆ ಮನ ಬಂದ ಹಾಗೆ ಅನ್ಯಥಾ ಜ್ಞಾನದಿಂದ ಅರ್ಥೈಸಿಕೊಂಡು ವೇದದ ಪವಿತ್ರತೆಯನ್ನು ಹ್ರಾಸ ಮಾಡಿದ್ದಾರೆ. ಇನ್ನು ದ್ರೌಪದಿಯ ವಸ್ತ್ರಾಪಹಾರ ಆಗಬೇಕಾದ್ರೆ ಯಾರೂ ತಡಿಲಿಲ್ವಾ? ಅಲ್ಲಿ ಯಾರು ಇರಲಿಲ್ವಾ? ಅಂತಹ ಒಂದು ಮಹಿಳೆಗೆ ಅವಮಾನವಾಗತಕ್ಕಂತಹ ಸಂದರ್ಭ. ಇದನ್ನು ಭೀಷ್ಮ, ದ್ರೋಣ ಇವರು ಯಾರೂ ತಡಿಲಿಲ್ವಾ? ಅವರೆಲ್ಲ ಸಜ್ಜನರು, ಅವರು ಅಸಹಾಯಕರಾಗಿ ಇದ್ದಾರೆ. ಏನು ಮಾಡಲಿಕ್ಕಿಲ್ಲ ಅವರಿಗೆ. ಅಂತಹ ಸ್ಥಿತಿ ಇವತ್ತು ಹೆಚ್ಚಿನವರ ಮನೆಯಲ್ಲಿ ಇದೇ ಸ್ಥಿತಿನೇ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡ್ತಾರೋ ಸರಿ ಇಲ್ಲ ಅಂತ ಗೊತ್ತು, ಆದರೂ ನಾವು ಹೇಳದೇ ಇರತಕ್ಕಂಥ ಅಸಹಾಯಕತೆ ತುಂಬ ಜನರಲ್ಲಿ ಇದು. ಇಂಥ ಭೀಷ್ಮ ದ್ರೋಣಾದಿಗಳು ಇವತ್ತು ಪ್ರತಿ ಮನೆಯಲ್ಲೂ ಇದ್ದಾರೆ ಅಂತ ಅನಿಸುತ್ತೆ. ಹಾಗೆ ಮೊದಲು ಬೆಳೆಸಿಬಿಟ್ಟಿರ್ತಾರೆ, ಈಗೇನು ಮಾಡಲಿಕ್ಕಾಗಲ್ಲ. ಈ ಕುತರ್ಕಿಗಳು, ದುರ್ಯೋಧನ ದುಶ್ಯಾಸನಂತಹ ಕುತರ್ಕಿಗಳು ಅನ್ಯಥಾ ಜ್ಞಾನದಿಂದ ವೇದಗಳ ಪವಿತ್ರತೆಯನ್ನು ಹ್ರಾಸ ಮಾಡಿದಾಗ ಅಲ್ಲಿ ಹೇಗೆ ದ್ರೌಪದಿಯ ವಸ್ತ್ರಾಪಹಾರವನ್ನು ಭೀಷ್ಮದ್ರೋಣರು ತಡೆದಿಲ್ಲಲ್ಲ, ಹಾಗೆ ಇವತ್ತು ಸಜ್ಜನರಿದ್ದಾರೆ, ಅವರು ಅಸಹಾಯಕರಾಗಿದ್ದಾರೆ. ಅವರು ಕುರುಡರಾಗಿದ್ದಾರೆ. ಯಾಕೆ ಕುರುಡರಾಗಿದ್ದಾರೆ ಅಂದರೆ ವಿಜ್ಞಾನವೆಂಬ ಸೂರ್ಯ ಅಸ್ತಂಗತನಾಗಿ ಬಿಟ್ಟಿದ್ದಾನೆ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ. ಈ ವಿಜ್ಞಾನ ಸೂರ್ಯ ಅಸ್ತಂಗತನಾಗಿ ಎಲ್ಲ ಕಡೆಯೂ ದುರ್ಭಾಷ್ಯಗಳೇ. ಆ ದುರ್ಭಾಷ್ಯಗಳೆಂಬ ಕಗ್ಗತ್ತಲೆಯಲ್ಲಿ ಇವರು ಕುರುಡರಾಗಿದ್ದಾರೆ. ಕಣ್ಣಿದ್ದವು ಕುರುಡರು. ಧೃತರಾಷ್ಟ್ರ ಕಣ್ಣಿಲ್ಲದೆ ಕುರುಡ, ಇವರು ಕಣ್ಣಿದ್ದೂ ಕುರುಡರು, ಭೀಷ್ಮದ್ರೋಣಾದಿಗಳು. ಹಾಗೆ ಈ ದುರ್ಭಾಷ್ಯಗಳೆಂಬ ಕಗ್ಗತ್ತಲೆಯಲ್ಲಿ
ಸಾತ್ವಿಕರಾಗಿರತಕ್ಕಂತಹ ಜೀವರು ಕೂಡ ಕುರುಡರ ಹಾಗೆ ಆಗಿಬಿಟ್ಟಿದ್ದಾರೆ, ತೊಳೆದಾಡ್ತಾ ಇದ್ದಾರೆ, ಅವ್ರಿಗೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ವೇದ ದೂಷಕರಾಗಿರ್ತಕ್ಕಂತಹ ದುರ್ವಾದಿಗಳನ್ನು ನಿರಾಕರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಈ ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ ಈ ಎಲ್ಲ ಸತ್ಯಾಸ್ತ್ರಗಳಿಗೂ ಕೂಡ ಅಪಾರ್ಥಗಳನ್ನು ಮಾಡಿಬಿಟ್ಟಿದ್ದಾರೆ. ಅವುಗಳನ್ನು ಖಂಡಿಸಿ ಸರಿಯಾದ ಅರ್ಥವನ್ನು ರಚಿಸ್ತಕ್ಕಂಥವರು ಯಾರೂ ಇಲ್ಲ. ಅದನ್ನು ನಾನು ಮಾಡ್ತೇನೆ ಎಂಬುದಾಗಿ ಅಸಾಧ್ಯವಾಗಿರತಕ್ಕಂತಹ ಭಯಂಕರವಾಗಿರತಕ್ಕಂತಹ ಪ್ರತಿಜ್ಞೆ. ಆ 21 ಭಾಷ್ಯಗಳನ್ನು ಅವಲೋಕಿಸಿದಾಗಲೂ ನಮಗೆ ವೇದದ ಅರ್ಥ ಗೊತ್ತಾಗೋದಿಲ್ಲ. ಒಂದಕ್ಕಿಂತ ಒಂದು ಖಂಡಿಸಲಿಕ್ಕೆ ಅಶಕ್ಯವಾಗಿರತಕ್ಕಂತಹ ಭಾಷ್ಯಗಳವು. ಅವುಗಳನ್ನು ಖಂಡನೆ ಮಾಡಬೇಕಾದರೆ ಮಧ್ವಾಚಾರ್ಯರಂಥವರೇ ಬರಬೇಕು. ಟೀಕೆಗಳಲ್ಲಿ ಒಂದು ಪೂರ್ವಪಕ್ಷ ಮಾಡ್ತಾರೆ. ಏನು ದುರ್ಭಾಷ್ಯಗಳಿವೆ, ಅವರು ಎಷ್ಟು ಕಠಿಣವಾಗಿ ಬರೆದಿದ್ದಾರೆ, ಅದಕ್ಕೆ ಸಿದ್ಧಾಂತವೇ ಇಲ್ವೋ ಏನೋ ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ ಅವರು. ಅದಕ್ಕಿಂತ ಗಟ್ಟಿಯಾದ ಪೂರ್ವಪಕ್ಷವನ್ನು ಜೈತೀರ್ಥರು ಮಾಡ್ತಾರೆ. ಅವರಿಗೆ ಆಶ್ಚರ್ಯ ಆಗಬೇಕು. ಅವರು ಅಂದ್ಕೊಂಡಿದ್ದಾರೆ ನಮ್ಮ ಭಾಷ್ಯಗಳನ್ನು ಖಂಡಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅಂತಹ ಪಂಡಿತ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದಾರೆ. ಆದರೆ ಅವರಿಗಿಂತಲೂ ಪ್ರಬಲವಾಗಿ ಆ ವಾದವನ್ನು ಮಂಡಿಸುವಂತಹ ರೀತಿ ಉಂಟಲ್ಲ ಆಚಾರ್ಯರ ಗ್ರಂಥಗಳಲ್ಲಿ, ಟೀಕಾಚಾರ್ಯರ ಗ್ರಂಥಗಳಲ್ಲಿ. ಆ ಪೂರ್ವಪಕ್ಷ ಎಷ್ಟು ಬಲಿಷ್ಠವಾಗಿದೆ ಅಂದರೆ ನಮಗೂ ಅನ್ನಿಸ್ತಾ ಇತ್ತು, ಇದಕ್ಕೆ ಉತ್ತರ ಕೊಡೋದು ಕಷ್ಟ ಅಂತ. ನಾವು ನ್ಯಾಯಸುಧಾ ನೋಡಬೇಕು, ಚಂದ್ರಿಕಾ ನೋಡಬೇಕು, ನ್ಯಾಯಾಮೃತ ನೋಡಬೇಕು, ಎಂತೆಂತಹ ಗಟ್ಟಿಯಾದ ಪೂರ್ವಪಕ್ಷ ಮಾಡ್ತಾರೆ, ಇದಕ್ಕೆ ಉತ್ತರವೇ ಇಲ್ಲೋ ಅಂತ ಅನಿಸುತ್ತೆ. ಆ ಪೂರ್ವಪಕ್ಷವನ್ನು ನೋಡಿದರೆ ಅವರಿಗೆ ಆಶ್ಚರ್ಯ ಆಗಬೇಕು. ಅಂತಹ ಅವರು ಯಾವ ರೀತಿಯಲ್ಲಿ ದುರ್ಭಾಷ್ಯಗಳಲ್ಲಿ ವಾದವನ್ನು ಮಂಡಿಸಿದ್ದಾರೋ ಅದಕ್ಕಿಂತ ಪ್ರಬಲವಾಗಿ ಅವರ ಪೂರ್ವಪಕ್ಷವನ್ನೇ ಮಂಡಿಸಿ ಅದಕ್ಕೆ ಖಂಡನೆಯನ್ನು ಆಚಾರ್ಯ ಬರೀತಾರೆ. ಇದು ಸಾಮಾನ್ಯರಿಂದ ಅಸಾಧ್ಯವಾಗಿರುವಂಥದ್ದು. ಅಂತಹ ಒಂದು ಭಯಂಕರವಾಗಿರತಕ್ಕಂತಹ ಪ್ರತಿಜ್ಞೆಯನ್ನು ಮಾಡಿ ಆಚಾರ್ಯರು ಮೊದಲು ಗೀತಾಭಾಷ್ಯವನ್ನು ಬರೀತಾರೆ. ಗೀತಾಭಾಷ್ಯ ಇದು ಸಕಲ ವೇದಗಳ ಸಾರ. ಆದ್ದರಿಂದ ಭಾಷ್ಯವನ್ನು ರಚಿಸಬೇಕು ಅಂತ ಸಂಕಲ್ಪ ಮಾಡಿ ಭಾಷ್ಯವನ್ನು ರಚನೆ ಮಾಡಿ ತಮ್ಮ ಗುರುಗಳಾಗಿರ್ತಕ್ಕಂತಹ ಅಚ್ಯುತ ಪ್ರಜ್ಞರಿಗೆ ಹಾಗೂ ಅಲ್ಲೇ ಇನ್ನೊಬ್ಬರು ಜ್ಯೇಷ್ಠ ಯತಿಗಳು ನಿಂತಿದ್ದಾರೆ, ಅವ್ರಿಗೆ ಕೊಡ್ತಾರೆ. ಅವರಿಗೆ ತುಂಬ ಖುಷಿಯಾಗತ್ತೆ. ಅದಾದ ಮೇಲೆ ಗೀತಾಭಾಷ್ಯವನ್ನು ಇಟ್ಟುಕೊಂಡು ಬದರಿ ಯಾತ್ರೆಗೆ ಹೊರಡಬೇಕು ಅಂತ ಗುರುಗಳಾಗಿರ್ತಕ್ಕಂಥ ಅಚ್ಯುತ ಪ್ರಜ್ಞರಿಂದ ಅನುಜ್ಞೆಯನ್ನು ಪಡೆದು ಬದರಿಕಾಶ್ರಮಕ್ಕೆ ಹೋಗ್ತಕ್ಕಂತಹ ಮಾರ್ಗದಲ್ಲಿ ಬರತಕ್ಕಂತಹ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತಾ ಗಂಗಾ ನದಿಯನ್ನು ದಾಟಿ ಬರ್ತಾರೆ. ಗಂಗಾ ನದಿಯನ್ನು ದಾಟಿ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿ ಗಂಗಾ ನದಿಯನ್ನು ದಾಟಿ ಬದರಿಗೆ ಹೋಗಿದ್ದಾರೆ. ಪರಮಾತ್ಮನ ಹತ್ತಿರ ಹೋಗಬೇಕಾದ್ರೆ ಬರಿಗೈಯಿಂದ ಹೋಗಬಾರ್ದು. ರಿಕ್ತಹಸ್ತೇನ ನೋಪೇಯಾತ್ ರಾಜಾನಂ ದೇವತಾಂ ಗುರುಂ ಅಂತ ಮಾತಿದೆ. ರಾಜರ ಮುಂದೆ, ದೇವರ ಮುಂದೆ, ಗುರುಗಳ ಮುಂದೆ ಬರಿಗೈಯಲ್ಲಿ ಹೋಗಬಾರ್ದು. ರಾಜನ ಹತ್ರ, ದೇವರ ಹತ್ರ ಹಾಗೂ ಗುರುಗಳ ಹತ್ರ ಬರಿಗೈಯಲ್ಲಿ ಹೋಗಬಾರ್ದು. ಹಾಗಾಗಿ ಬದರಿ ನಾರಾಯಣನ ಸಂದರ್ಶನ ಮಾಡಲಿಕ್ಕೆ ಮಧ್ವಾಚಾರ್ಯರು ಹೋಗ್ತಾ ಇದ್ದಾರೆ. ಆ ಕಾಲದಲ್ಲಿ ಏನಾದ್ರು ತಗೊಂಡು ಹೋಗಬೇಕು. ಈಗಷ್ಟೇ ಗೀತಾಭಾಷ್ಯ ರಚನೆ ಮಾಡಿದ್ದಾರೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯುವ ಪ್ರತಿಜ್ಞೆ ಮಾಡಿದ್ದಾರೆ. ಗೀತಾಭಾಷ್ಯವನ್ನು ತೆಗೆದುಕೊಂಡು ನಾರಾಯಣ ಸನ್ನಿಧಾನಕ್ಕೆ ಬಂದಿದ್ದಾರೆ. ಗೀತಾಭಾಷ್ಯದಲ್ಲಿ ನಾರಾಯಣ ನಮಸ್ಕಾರವೇ ಇರುವಂಥದ್ದು. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ. ಯಾವ ದೋಷವೂ ಇಲ್ಲದ ಗುಣಪರಿಪೂರ್ಣನಾಗಿರತಕ್ಕಂತಹ ನಾರಾಯಣನನ್ನು ನಮಸ್ಕರಿಸಿ, ಗುರುವಾಗಿರತಕ್ಕಂತಹ ವೇದವ್ಯಾಸರಿಗೆ ವಂದಿಸಿ, ನನ್ನ ಶಕ್ತಿಯನುಸಾರವಾಗಿ
ಭಗವದ್ಗೀತೆ ಅರ್ಥವನ್ನು ಹೇಳ್ತೇನೆ ಅನ್ನೋದು ಇದು ಗೀತಾಭಾಷ್ಯದ ಮಂಗಲ ಪದ್ಯ. ಭಗವದ್ಗೀತೆ ಎರಡು ವ್ಯಾಖ್ಯಾನ ಮಾಡಿದ್ದಾರೆ ಮಧ್ವಾಚಾರ್ಯರು, ಗೀತಾಭಾಷ್ಯ ಹಾಗೂ ಗೀತಾ ತಾತ್ಪರ್ಯ ಅಂತ. ಈ ಗೀತಾಭಾಷ್ಯದ ಆರಂಭದಲ್ಲಿ ಮಂಗಳ ಶ್ಲೋಕದಲ್ಲಿ ನನ್ನ ಶಕ್ತಿಯನುಸಾರವಾಗಿ ಗೀತೆಯ ಅರ್ಥವನ್ನು ನಾನು ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದರು. ವಾಚನ ಮಾಡ್ತಾ ಇದ್ದಾರೆ. ಬದರಿನಾರಾಯಣ ಕೇಳಿಸಿಕೊಂಡ. ಏತದರ್ಥಮಪಿ ಸೂಕ್ಷ್ಮಪಿ ತ್ವಂ ಶಕ್ತ ಏವ ನ ಯದಾರ್ಥ ಸಮಸ್ತಂ ತೇನ ಲೇಷತ ಇತೀಹ ಪದಂ ಸ್ಯಾತ್ ಇತ್ಯಗದ್ಯತೆ ಜಗಜ್ಜನಕೇನ. ಮಧ್ವಾಚಾರ್ಯರು ನನ್ನ ಶಕ್ತಿಯನುಸಾರವಾಗಿ ಗೀತೆಯ ಅರ್ಥವನ್ನು ಹೇಳ್ತೇನೆ ಅಂತ. ಗೀತಾಭಾಷೆಯಲ್ಲಿರ್ತಕ್ಕಂಥ ಅರ್ಥ ಅವರ ಶಕ್ತಿಯನುಸಾರವಾಗಿ ಹೇಳಿದ್ದಲ್ಲ. ನಮಗೆ ಎಷ್ಟು ಅರಗಿಸ್ಕೊಳ್ಬೇಕು ಅದೇ ನಮಗೆ ಅರ್ಥ ಆಗಲ್ಲ. ಆ ಗೀತಾಭಾಷ್ಯದಲ್ಲಿ ಲೇಷತ ಹೇಳಿದ್ದು, ಗೀತೆಯ ಅರ್ಥ ಲೇಷವಾಗಿ ಹೇಳಿದ್ದು, ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಟೀಕಾಚಾರ್ಯರು ಪ್ರಮೇಯ ದೀಪಿಕಾ ಬರೀಬೇಕಾಯಿತು. ಗೀತಾಭಾಷ್ಯಕ್ಕೆ ಪ್ರಮೇಯ ದೀಪಿಕಾ ಬರೀಬೇಕಾಯಿತು, ಗೀತಾ ತಾತ್ಪರ್ಯಕ್ಕೆ ನ್ಯಾಯ ದೀಪಿಕಾ ಬರೀಬೇಕಾಯಿತು. ಅದೂ ಸಾಕಾಗಲಿಲ್ಲ ನಮಗೆ. ಮತ್ತೆ ನಮಗೆ ಭಾವದೀಪ ಬೇಕಾಯಿತು. ರಾಯರು ಭಾವದೀಪ ಬರೆದು, ಸುಮತೀಂದ್ರರು ಭಾವರತ್ನಕೋಶ ಬರೆದು, ಮತ್ತು ಅನೇಕರ ವ್ಯಾಖ್ಯಾನ ಮಾಡ್ತಾ ಬಂದರು. ಇಷ್ಟಾದರೂ ನಮಗೆ ಗೀತೆ ಇನ್ನೂ ಅರ್ಥ ಆಗಿಲ್ಲ. ಮತ್ತು ಗೀತೆಗೆ ವಿರುದ್ಧವಾಗಿರತಕ್ಕಂತಹ ಕಾರ್ಯವನ್ನೇ ನಾವು ಮಾಡ್ತಾನೇ ಇದ್ದೀವಿ. ಮಧ್ವಾಚಾರ್ಯ ಹೇಳಿದಂತಹ ಲೇಷತಃ ಅದನ್ನೇ ಇನ್ನೂ ನಾವು ಅರ್ಥ ಮಾಡಿಕೊಂಡಿಲ್ಲ. ನಿಜವಾಗಿಯೂ ಇಂತಹ ಫಲಾಪೇಕ್ಷೆ ಇಲ್ಲದೆ ಸ್ವಾಧ್ಯಾಯ ಪ್ರವಚನಗಳನ್ನು ಮಾಡತಕ್ಕಂತಹ ವಿದ್ವಾಂಸರು ಎಷ್ಟು ಜನ ಇದ್ದಾರೆ? ಆತ್ಮಾವಲೋಕನ ಮಾಡಿಕೊಳ್ಬೇಕು. ಸ್ವಾಧ್ಯಾಯ ಪ್ರವಚನ ನಮ್ಮ ಕರ್ತವ್ಯ, ಅದು ಪ್ರತಿಫಲಾಪೇಕ್ಷೆಯಿಂದ ಮಾಡುವಂಥದ್ದಲ್ಲ. ಆದರೆ ನಾವೆಲ್ಲ ವಿದ್ವಾಂಸರು ಅಂತ ಅನಿಸಿಕೊಂಡವರು ಆತ್ಮಾವಲೋಕನ ಮಾಡ್ತಕ್ಕಂತಹ ಸಂದರ್ಭ ಗೀತಾ ಪ್ರವಚನದಲ್ಲಿ ಬರ್ತದೆ. ಹಾಗಾದರೆ ನಾವು ಗೀತೆಯನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ? ಅದನ್ನೇ ಉಪಜೀವಿಸಿಕೊಂಡಿರ್ತಾರೆ. ಸರಿ, ಅದನ್ನೇ ಉಪಜೀವಿಸ್ಕೊಂಡಿದ್ದವರಿಗೆ ಉಪಜೀವಿಸ್ಕೊಂಡು ಇರಬಾರ್ದು ಅಂತಿರೋದು, ವೇದವನ್ನು ಉಪಜೀವಿಸ್ಕೊಂಡು ಇರಬಾರ್ದು, ಜೀವನ ಮಾಡಬಾರ್ದು ಅಂತ ಇರೋದು. ಅದನ್ನೇ ಉಪಜೀವಿಸ್ಕೊಂಡಿದ್ದವರಿಗೆ ಸರಿ, ಆದರೆ ಬೇರೆ ಎಲ್ಲ ಮೂಲಗಳಿಂದಲೂ ಅವರಿಗೆ ಧನಾಗಮ ಇರ್ತದೆ. ಆದರೂ ಮತ್ತೆ ಇದರಲ್ಲಿ ಆಸೆ ಪಡುವಂಥದ್ದು. ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಈ ಒಂದು ಪ್ರಾಚೀನ ಜ್ಞಾನದ ಸಂರಕ್ಷಣೆಗೋಸ್ಕರವಾಗಿ ಅವರು ಎಷ್ಟು ಕಾಳಜಿಯಿಂದ ಈ ಕಾರ್ಯವನ್ನು ಮಾಡಿದ್ದಾರೆ. ನಾವು ಆ ಮಾರ್ಗದಲ್ಲಿ ಇದ್ದೇವಾ? ಅವರು ಭಾಷ್ಯದಲ್ಲಿ ಹೇಳ್ತಕ್ಕಂಥ ಅರ್ಥ ಲೇಷ, ಅದನ್ನೇ ನಮಗಿನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕಾಗಿಲ್ಲ. ಅಂತಹ ಗೀತಾ ಭಾಷೆಯನ್ನು ಓದಲಿಕ್ಕೆ ನಾವು ಪ್ರಮೇಯ ದೀಪಿಕಾ ಇಟ್ಕೊಳ್ತೀವಿ, ನ್ಯಾಯ ದೀಪಿಕಾ ಇಟ್ಕೊಳ್ತೀವಿ, ಭಾವದೀಪ ಇಟ್ಕೊಳ್ತೀವಿ, ಭಾವರತ್ನಕೋಶ ಇಟ್ಕೊಳ್ತೀವಿ. ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ ಅದು ಅದನ್ನು ಅನುಭವದಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದು ಸಾರ್ಥಕ ಆಗುವಂಥದ್ದು. ಪ್ರತಿಯೊಂದು ಜ್ಞಾನ ಪರಿಪೂರ್ಣ ಆಗೋದು ಯಾವಾಗ ಅಂದರೆ ಅದು ನಮ್ಮ ಅನುಭವಕ್ಕೆ ಬರಬೇಕು. ಇಲ್ಲದೆ ಹೋದರೆ ಅದು ಪ್ರವಚನಕ್ಕೆ ಮಾತ್ರ ಸೀಮಿತ ಅಂತ ಆಗಿಬಿಡ್ತದೆ. ಇವತ್ತು ಪ್ರತಿಯೊಂದು ಸಬ್ಜೆಕ್ಟಿಗೂ ಪ್ರಾಕ್ಟಿಕಲ್ ಅಂತಿರುತ್ತೆ. ಪ್ರಾಕ್ಟಿಕಲ್ ಯಾವುದು ಇದೆಯೋ ಅದು ಮಾತ್ರ ಸೈನ್ಸ್ ಅಂತ ಇವತ್ತು ಹೇಳ್ತಾರೆ. ಅದಲ್ಲ. ಸೈನ್ಸ್ ಅಂದ್ರೇನು, ವಿಜ್ಞಾನ ಅಂದ್ರೇನು? ಕೆಲವು ಮಾತ್ರ ವಿಜ್ಞಾನ, ಕೆಲವು ವಿಜ್ಞಾನ ಅಲ್ಲ ಅಂತ ವಿಂಗಡಣೆ ಮಾಡ್ತಾರೆ. ವಿಜ್ಞಾನ ಯಾವುದು ಅಂದರೆ ಪ್ರಾಕ್ಟಿಕಲ್ ಇರ್ತಕ್ಕಂಥ ಸಬ್ಜೆಕ್ಟ್ ಮಾತ್ರ ವಿಜ್ಞಾನ ಅಲ್ಲ. ನಾವು ಏನು ಜ್ಞಾನವನ್ನು ಗಳಿಸ್ತೇವೆ ಅದನ್ನು ಅನುಭವದಿಂದ ತಿಳ್ಕೊಳ್ಬೇಕು. ಎಲ್ಲವೂ ಸೈನ್ಸೇ, ಎಲ್ಲವೂ ವಿಜ್ಞಾನವೇ. ಯಾವಾಗ ವಿಜ್ಞಾನ ಅಂದರೆ ನಾವು ತಿಳ್ಕೊಂಡಿರ್ತಕ್ಕಂತಹ ಎಲ್ಲ ವಿಚಾರವೂ ಕೂಡ ನಮ್ಮ ಅನುಭವದಲ್ಲಿ ಅದು ಪರಿವಸಾನಗೊಳ್ಳಬೇಕು. ಹಾಗಾದಾಗ ಮಾತ್ರ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ವಿ ಅಂತ ಅರ್ಥ. ಇಲ್ಲದೆ ಹೋದರೆ ಅದು ನಮ್ಮ ಜ್ಞಾನ ಪರಿಪೂರ್ಣ ಆಗೋದಿಲ್ಲ. ಇಂತಹ ಗೀತೆಗೆ ಭಾಷ್ಯವನ್ನು
ಬರೆದು ಪರಮಾತ್ಮನ ಮುಂದೆ ಸಮರ್ಪಣೆ ಮಾಡಿದಾಗ ಬದ್ರಿನಾರಾಯಣ ಹೇಳ್ತಾನೆ, ಏತದರ್ಥಮಪಿ ಸೂಕ್ಷ್ಮಪಿ ತ್ವಂ ಶಕ್ತ ಏವನ ಯದಾರ್ಥ ಸಮಸ್ತಂ ತೇನ ಲೇಷತ ಇತಿಹ ಪದಂ ಸ್ಯಾತ್ ಇತ್ಯಗತ್ಯ ಜಗಜ್ಜನಕೇನ. ನೋಡಿ, ಎಂತಹ ಸರ್ಟಿಫಿಕೇಟ್, ಎಂತಹ ಸನ್ಮಾನ! ಸಾಕ್ಷಾತ್ ಬದ್ರಿನಾರಾಯಣದಿಂದ ಮಧ್ವಾಚಾರ್ಯರಿಗೆ ಎಂಥ ಸನ್ಮಾನ! ಭಗವದ್ಗೀತೆ ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು. ಇದರಲ್ಲಿ ಇತರರಿಗೆ ತಿಳಿಲಿಕ್ಕೆ ಅಶಕ್ಯವಾಗಿರತಕ್ಕಂತಹ, ಅಸಾಧ್ಯವಾಗಿರತಕ್ಕಂಥ ತುಂಬ ಅರ್ಥಗಳಿವೆ. ಅದೆಲ್ಲವನ್ನೂ ಕೂಡ ಹೇಳಲಿಕ್ಕೆ ನೀವು ಸಮರ್ಥರೇ ಆಗಿದ್ದೀರಿ. ಆದ್ದರಿಂದ ನಿಮಗೆ ತಿಳಿದಂತಹ ಎಲ್ಲ ಅರ್ಥವನ್ನು ನೀವು ಇಲ್ಲಿ ಹೇಳದೆ ಸ್ವಲ್ಪ ಅರ್ಥವನ್ನು ಮಾತ್ರ ಹೇಳಿದ್ದೀರಿ. ಆದ್ದರಿಂದ ಇಲ್ಲಿ ಶಕ್ತಿತಃ ಅಂತ ಪದ ಬೇಡ, ಲೇಷತಃ ಎಂಬ ಪದ ಹಾಕಬೇಕು ಅಂತ ನಾರಾಯಣನ ಪ್ರತಿಮೆಯ ಮೂಲಕವಾಗಿ ವೇದವ್ಯಾಸರು ಹೇಳಿದರಂತೆ. ಹಾಗಾಗಿ ಪರಮಾತ್ಮನ ಆದೇಶದಂತೆ ಆಮೇಲೆ ಸ್ವಲ್ಪ ಕರೆಕ್ಷನ್ ಮಾಡಿದರು. ಶಕ್ತಿತಃ ಪದ ತೆಗೆದು ಲೇಷತಃ ಅಂತ ಪದವನ್ನು ಸೇರಿಸಿದರು. ಆಮೇಲೆ ಶಿಷ್ಯರಿಗೆ ಗೀತಾರ್ಥ ಪ್ರವಚನವನ್ನು ಮಾಡ್ತಾರೆ. ಅಲ್ಲಿಯೇ ಕಾಷ್ಟಮೌನ ವ್ರತವನ್ನು ಮಾಡ್ತಾರೆ 40 ದಿನಗಳ ಕಾಲ. ಆ ವಿಚಾರವನ್ನು ಮುಂದಿನ ಉಪನ್ಯಾಸ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.